ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಕೆ ಜಾಬ್ ಅಲರ್ಟ್ಸ್ ಯೂಟ್ಯೂಬ್ ಚಾನಲ್ಗೆ. ಇವತ್ತಿನ ವಿಡಿಯೋದಲ್ಲಿ ಮತ್ತೊಂದು ನೇಮಕಾತಿ ಜೊತೆಗೆ ಬಂದಿರುತ್ತೇವೆ. ನೀವು ನೋಡ್ಬೋದು ಇಲ್ಲಿ ಸ್ಕ್ರೀನ್ ಮೇಲೆ. ಎಲ್ಲಪ್ಪ ಅಂತಂದರೆ ಹುದ್ದೆಗಳು ಅಸಿಸ್ಟೆಂಟ್ ಕೋರ್ಟ್ ಸೆಕ್ರೆಟರಿ ಹುದ್ದೆಗಳಿಗೂ ನೇರ ನೇಮಕಾತಿ ನಡೀತಿದೆ. ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ಬಂದುಬಿಟ್ಟು 15 ಏಪ್ರಿಲ್ 2026 ಆಗಿರುತ್ತೆ. ನೀವು ನೋಡ್ಬೋದು ಕೆಳಗಡೆ ಏನು ಕರ್ನಾಟಕ ಉಚ್ಚ ನ್ಯಾಯಾಲಯ ಬೆಂಗಳೂರಲ್ಲಿ 11 ಅಸಿಸ್ಟೆಂಟ್ ಕೋರ್ಟ್ ಸೆಕ್ರೆಟರಿ ಹುದ್ದೆಗಳಿಗೆ 7 ಉಳಿಕೆ ಹುದ್ದೆಗಳು ಬ್ಯಾಕ್ಲಾಗ್ ಸೇರಿದಂತೆ ಕಲ್ಯಾಣ ಕರ್ನಾಟಕ ಪ್ರದೇಶದಲ್ಲಿ ಅಡಿಯಲ್ಲಿ ನೇರ ನೇಮಕಾತಿ ಅರ್ಜಿಗಳನ್ನು ಸಲ್ಲಿಸಲು ನಿಗದಿಪಡಿಸಿರುವ ಕೊನೆಯ ದಿನಾಂಕದವರೆಗೂ ಅಗತ್ಯ ಮತ್ತು ಇತರೆ ಅರ್ಹತಾ ಷರತ್ತುಗಳನ್ನು ಪೂರೈಸುವ ಅಭ್ಯರ್ಥಿಗಳಿಗೆ ಕರ್ನಾಟಕ ಉಚ್ಚ ನ್ಯಾಯಾಲಯದಿಂದ ನಿಮಗೇನು ಕೋರ್ಟ್ ಸೆಕ್ರೆಟರಿಗೆ ಅರ್ಜಿಗಳನ್ನು ಕರೆದಿದ್ದಾರೆ. ಇದು ಏನು ಬಂದ್ಬಿಟ್ಟು ಅಫಿಷಿಯಲ್ ವೆಬ್ಸೈಟು. ಯಾವುದೇ ಇನ್ಫಾರ್ಮೇಷನ್ ನೋಟಿಫಿಕೇಷನ್ ಬೇಕಾದರೆ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿದರೆ ಕರ್ಕೊಂಡು ಹೋಗುತ್ತೆ. ಕೆಳಗಡೆ ಬಂದರೆ ನೋಡ್ಬೋದು ನೀವು ಯಾವ ಥರ ಕ್ಲಾಸಿಫಿಕೇಷನ್ ಮಾಡಿದ್ದಾರೆ ಅಂತ. ಹುದ್ದೆಗಳ ವರ್ಗೀಕರಣ ನೋಡ್ಬೋದು. ಸಾಮಾನ್ಯ ಅಭ್ಯರ್ಥಿಗಳು 1, ಅದು ಮೀಸಲಾತಿ ರಹಿತ ಮತ್ತು ಮಹಿಳಾ, ಗ್ರಾಮೀಣ ಮತ್ತು ಕನ್ನಡ ಮಾಧ್ಯಮ ಅಭ್ಯರ್ಥಿಗಳು, ಅಂಗವಿಕಲ, ಯೋಜನಾ ನಿರಾಶ್ರಿತರು, ಮಾಜಿ ಸೈನಿಕ, ತೃತೀಯ ಲಿಂಗ. ಅವಕ್ಕೆಲ್ಲ ಡಿವೈಡ್ ಮಾಡ್ಕೊತ ಹೋಗಿದ್ದಾರೆ. ಏನು ಸ್ಟಾರ್ ಮಾರ್ಕ್ ಇದಾವಲ್ಲ ಇವೆಲ್ಲ ಏನು ಬ್ಯಾಕ್ಲಾಗ್ ಹುದ್ದೆಗಳು. ಬ್ಯಾಕ್ಲಾಗ್ ಹುದ್ದೆಗಳಾಗಿ ಕನ್ಸಿಡರ್ ಮಾಡ್ತಾರೆ. ಟೋಟಲ್ಲು 11 ಹುದ್ದೆಗಳು ನೋಡ್ಬೋದು ನೀವು ಇಲ್ಲಿ. ಇವೇನು 7 ಬ್ಯಾಕ್ಲಾಗು 4 ಏನೈತಿ ರಿಕ್ರೂಟ್ಮೆಂಟ್ ಆಗೋದು. ಕೆಳಗಡೆ ಬಂದುಬಿಟ್ರೆ ವೇತನ ಶ್ರೇಣಿ ಏನಿರುತ್ತೆ ಅಂತಂದರೆ 44,000ರಿಂದ 1,42,000ವರೆಗೆ 7th ಲೆವೆಲ್ವರೆಗೆ ಪೇ ಒಳಗೆ ಬರುತ್ತೆ ಈ ಸ್ಕೀಮು, ಈ ಜಾಬ್ಗಳು. ನೀವು 44,000ರಿಂದ 1,42,000ವರೆಗೆ ಸಂಬಳವನ್ನು ಪಡೆಯತಕ್ಕದ್ದು. ಕೆಳಗಡೆ ಬಂದರೆ ನೋಡ್ಬೋದು ನೀವು ಆಯ್ಕೆ ವಿಧಾನ ಏನಂದರೆ ಯಾವ್ಯಾವ ಚೇಂಜಸ್ ಆಗಿದೆ ಅಕಾರ್ಡಿಂಗ್ ಟು ನೀವು ನೋಟಿಫಿಕೇಷನ್ ಓದ್ಕೊಂಡು ಸರಿಯಾಗಿ. ಅಂತಂದರೆ ಹೈಕೋರ್ಟ್ ಏನು ಮಾಡಿರುತ್ತೆ, ಕಾಲಕ್ಕೆ ತಿದ್ದುಪಡಿಯನ್ನು ತಂದಿರ್ತದೆ ರಿಕ್ರೂಟ್ಮೆಂಟಲ್ಲಿ. ಆಯ್ಕೆ ಮೂಲಕ ನೇರ ನೇಮಕಾತಿ ನಿಯಮಗಳು 84, 73ರಲ್ಲಿ ಮತ್ತು 77ರಲ್ಲಿ 90ರಲ್ಲಿ ಅವನ್ನೆಲ್ಲ ಓದ್ಕೋಬೇಕು. ವಿದ್ಯಾರ್ಥಿಗೆ ಬಂದುಬಿಟ್ರೆ ನೋಡ್ಬೋದು ನೀವು ಇಲ್ಲಿ ಅಭ್ಯರ್ಥಿಗಳು ಯಾವುದೇ ಮಾನ್ಯತೆ ಹೊಂದಿರುವ ವಿಶ್ವವಿದ್ಯಾಲಯದಿಂದ ವಿಜ್ಞಾನ ಅಥವಾ ಕಲೆ ಅಥವಾ ವಾಣಿಜ್ಯ ಅಥವಾ ವ್ಯವಹಾರ ನಿರ್ವಹಣೆ, ದಟ್ ಈಸ್ ಬಿಸ್ನೆಸ್ ಮ್ಯಾನೇಜ್ಮೆಂಟ್, ಕಂಪ್ಯೂಟರ್ ಅಪ್ಲಿಕೇಶನ್, ವ್ಯವಹಾರ ಆಡಳಿತ, ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ಅಥವಾ ಇತರೆ ಯಾವುದೇ ಮಾನ್ಯತೆ ಹೊಂದಿರುವ ವಿಶ್ವವಿದ್ಯಾಲಯದಿಂದ ತತ್ಸಮಾನ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರಬೇಕು ಮತ್ತು ಕರ್ನಾಟಕ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿ ಅಥವಾ ಇತರೆ ಮಾನ್ಯತೆ ಹೊಂದಿರುವ ಮಂಡಳಿಯು ನಡೆಸುವ ಆಂಗ್ಲ ಶೀಘ್ರಲಿಪಿ ಪ್ರೌಢ ದರ್ಜೆ ಅಥವಾ ಆಂಗ್ಲ ಶೀಘ್ರಲಿಪಿ ಪ್ರೊಫಿಷಿಯನ್ಸಿ ಮತ್ತು ಬೆರಳಚ್ಚು ಪ್ರೌಢ ದರ್ಜೆಯಲ್ಲಿ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರಬೇಕು. ಸೆಕ್ರೆಟರಿ ಆಗ್ಬೇಕಂತಂದರೆ ಬೆರಳಚ್ಚು ಮತ್ತು ಟೈಪಿಂಗು ಶೀಘ್ರಲಿಪಿ ಬರ್ತಾ ಇರಬೇಕು ಅವರಿಗೆ. ಅಥವಾ ಇನ್ನೊಂದು ಕೊಟ್ಟಿದ್ದಾರೆ ಕ್ವಾಲಿಫಿಕೇಷನ್ ಏನು ಅಥವಾ ವಿದ್ಯಾರ್ಥಿ ತಾಂತ್ರಿಕ ಪರೀಕ್ಷಾ ಮಂಡಳಿ, ತಾಂತ್ರಿಕ ಶಿಕ್ಷಣ ಇಲಾಖೆ ಅಥವಾ ಇತರೆ ಯಾವುದೇ ಮಾನ್ಯತೆ ಹೊಂದಿರುವ ತಾಂತ್ರಿಕ ಮಂಡಳಿಯು ನಡೆಸುವ ಆಂಗ್ಲ ಕಮರ್ಷಿಯಲ್ ಪ್ರಾಕ್ಟೀಸ್ ಅಥವಾ ಸೆಕ್ರೆಟರಿಯಲ್ ಪ್ರಾಕ್ಟೀಸ್ ಡಿಪ್ಲೊಮಾ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರಬೇಕು ಮತ್ತು ಕಂಪ್ಯೂಟರ್ ನಿರ್ವಹಣಾ ಜ್ಞಾನ ಹೊಂದಿರಬೇಕು. ಕಂಪ್ಯೂಟರ್ ನಿರ್ವಹಣಾ ಜ್ಞಾನ ಎಂದರೆ ಕನಿಷ್ಠ 3 ತಿಂಗಳ ಕಂಪ್ಯೂಟರ್ ಬೇಸಿಕ್ ಕೋರ್ಸ್ ಪ್ರಮಾಣ ಪತ್ರವನ್ನು ಪ್ರದಾನ ಮಾಡುವ ಕಂಪ್ಯೂಟರ್ ಶಿಕ್ಷಣ ನೀಡುವ ಸಂಸ್ಥೆಯಿಂದ ಪಡೆದಿರಬೇಕು. ನೋಡ್ಬೋದು ನೀವು ವಯೋಮಿತಿ ನೋಡೋದಾದರೆ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಲು ನಿಗದಿಪಡಿಸಲಾದ ಕೊನೆಯ ದಿನಾಂಕದಂದು ಎಲ್ಲ ಪ್ರವರ್ಗದವರು ಕನಿಷ್ಠ 18 ವರ್ಷಗಳಾಗಿರಬೇಕು ಮತ್ತು ಗರಿಷ್ಠ ವಯೋಮಿತಿ ಕೆಳಗಂಡೆ ಇರತಕ್ಕದ್ದು. ನೋಡ್ಬೋದು ನೀವು ಸಾಮಾನ್ಯ ಅಭ್ಯರ್ಥಿಗಳಿಗೆ 40 ವರ್ಷ ಕೊಟ್ಟಿದ್ದಾರೆ. ಇತರೆ ಹಿಂದುಳಿದ 2A 2B 3A 3Bಗೆ 43 ವರ್ಷ ಮತ್ತು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಹಿಂದುಳಿದ ವರ್ಗಕ್ಕೆ ಪ್ರವರ್ಗ 1ಕ್ಕೆ ಏನು ಮಾಡಿದ್ದಾರೆ 45 ವರ್ಷಗಳ ಸಡಿಲಿಕೆಯನ್ನು ಕೊಟ್ಟಿರ್ತಾರೆ. ಅರ್ಜಿ ಶುಲ್ಕ ಬಂದುಬಿಟ್ರೆ ನೋಡ್ಬೋದು ನೀವು ಇಲ್ಲಿ ಅಭ್ಯರ್ಥಿಗಳು ಆನ್ಲೈನ್ ಅರ್ಜಿಯಲ್ಲಿ ಉಲ್ಲೇಖಿಸಿರುವಂತೆ SBI ಆನ್ಲೈನ್ ಪಾವತಿ ಗೇಟ್ವೇ ಮೂಲಕ ಅರ್ಜಿ ಶುಲ್ಕವನ್ನು ಪಾವತಿಸಬೇಕು. ಅಭ್ಯರ್ಥಿಗಳಿಗೆ ನಿಗದಿಪಡಿಸಿದ ಶುಲ್ಕ ಈ ಕೆಳಗಿನಂತಿರುತ್ತವೆ. ಸಾಮಾನ್ಯ ವರ್ಗದವರಿಗೆ 500 ರೂಪಾಯಿ ಇರುತ್ತೆ.
ಇತರೆ 2A 2B 3A 3B ಇದರಿಗೆ 200 ರೂಪಾಯಿ ಇರುತ್ತೆ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮತ್ತು ಹಿಂದುಳಿದ ವರ್ಗಗಳು ಪ್ರವರ್ಗ 1 250 ರೂಪಾಯಿಗಳು ಇರ್ತವೆ. ಸೊ ಕೆಳಗೆ ವಿಶೇಷ ಸೂಚನೆ ಏನಂದರೆ ಅಭ್ಯರ್ಥಿಗಳು ಒಂದಕ್ಕಿಂತ ಹೆಚ್ಚು ಅರ್ಜಿಗಳಿಗೆ ಶುಲ್ಕವನ್ನು ಪಾವತಿಸಿದ್ದರೂ ಸಹ ಒಮ್ಮೆ ಪಾವತಿಸಿದ ಶುಲ್ಕವನ್ನು ಯಾವುದೇ ಸಂದರ್ಭದಲ್ಲೂ ಮರುಪಾವತಿಸಲಾಗುವುದಿಲ್ಲ. ಸೊ ನೋ ರಿಫಂಡ್ ಎಂಬ ಅಂಶವನ್ನು ಅಭ್ಯರ್ಥಿಗಳು ಗಮನದಲ್ಲಿಟ್ಟುಕೊಳ್ಳಬೇಕು. ಕೊನೆಯ ಕ್ಷಣದಲ್ಲಿ ಅರ್ಜಿ ಸಲ್ಲಿಸುವಾಗ ಆಗಬಹುದಾದ ಒತ್ತಡಗಳನ್ನು ತಪ್ಪಿಸಲು ಅಭ್ಯರ್ಥಿಗಳು ಮುಂಚಿತವಾಗಿ ಆನ್ಲೈನಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕು. ಲಾಸ್ಟ್ ಡೇಟ್ ಎಲ್ಲ ಓಡಾಡೋದಿಲ್ಲ. ಸೊ ಬಿಫೋರ್ ದ್ಯಾಟ್ ಯು ನೀಡ್ ಟು ಅಪ್ಲೈ. ಸೊ ಮತ್ತೆ ನೋಡ್ಬೋದು ಇಲ್ಲಿ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಲು ಹಾಗೂ ಅರ್ಜಿ ಶುಲ್ಕ ಪಾವತಿಸಲು 15 ಮತ್ತು ಅಪ್ಲಿಕೇಶನ್ ಹಾಕೋದಕ್ಕೆ ಮತ್ತು ಶುಲ್ಕವನ್ನು ಪೇಮೆಂಟ್ ಮಾಡೋದಕ್ಕೆ 15 ಏಪ್ರಿಲ್ 2026 11:59ವರೆಗೆ ಲಾಸ್ಟ್ ಡೇಟ್ ಆಗಿರುತ್ತೆ. ಅವಶ್ಯಕತೆಗಳನ್ನು ಪೂರೈಸಿದ ಅರ್ಜಿಗಳನ್ನು ಪರಿಗಣಿಸಲಾಗುವುದಿಲ್ಲ. ಪೂರೈಸೋದು ಅಂದ್ರೇನು, ರಿಕ್ವೈರ್ಮೆಂಟು ಆಗಿರಲ್ಲ, ಒಂದೇನೋ ಡಾಕ್ಯುಮೆಂಟ್ರಿ ಮಿಸ್ ಆಗಿರುತ್ತೆ, ಏನೋ ಇನ್ಕಂಪ್ಲೀಟ್ ಆಗಿರುತ್ತೆ, ಅಂಥ ಅಪ್ಲಿಕೇಶನ್ನ ರಿಜೆಕ್ಟ್ ಮಾಡ್ತಾರೆ. ಶೀಘ್ರ ಲಿಪಿ ಪರೀಕ್ಷೆಗೆ ಮತ್ತು ಸಂದರ್ಶನ ಕರೆಯಲ್ಪಡುವ ಅಭ್ಯರ್ಥಿಗಳಿಗೆ ಸಂದರ್ಭಾನುಸಾರ ಅಂಚೆ ಅಥವಾ ಇಮೇಲ್ ಮೂಲಕ ತಿಳಿಸಲಾಗುವುದು. ಸೊ ನೋಡ್ಬೋದು ನೀವು 2 ವರ್ಷಗಳ ಪ್ರೊಬೇಷನರಿ ಪೀರಿಯಡಲ್ಲಿ ಇರ್ತೀರ ನೀವು. ಸೊ ಆಯ್ಕೆ ವಿಧಾನ ಯಾವ ಥರ ಇರುತ್ತಪ್ಪ ಅಂತಂದರೆ ಶೀಘ್ರ ಲಿಪಿ ಪರೀಕ್ಷೆ ನಡೀತದೆ. ಫಸ್ಟು ಎಲ್ಲ ಅರ್ಹ ಮತ್ತು ಅಂಗೀಕರಿಸಿದ ಅರ್ಜಿಗಳ ಅಭ್ಯರ್ಥಿಗಳನ್ನು ಶೀಘ್ರ ಲಿಪಿ ಪರೀಕ್ಷೆಗೆ ಕರೆಯಲಾಗುವುದು. ನೆಕ್ಸ್ಟ್ ಬಂದುಬಿಟ್ಟು ಅಸಿಸ್ಟೆಂಟ್ ಕೋರ್ಟ್ ಸೆಕ್ರೆಟರಿ ಶೀಘ್ರ ಲಿಪಿಗಾರ ಹುದ್ದೆಯ ಆಯ್ಕೆಯನ್ನು ಶೀಘ್ರ ಲಿಪಿ ಮತ್ತು ಸಂದರ್ಶನ ಸಾಮರ್ಥ್ಯ ಆಧಾರದ ಮೇಲೆ ಕೆಳಗೆ ನೋಡ್ಬೋದು ನೀವು ಯಾವ ಥರ ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ ಅಂತ. ಕ್ರಮ ಸಂಖ್ಯೆ ವಿವರಗಳು ಶೀಘ್ರ ಲಿಪಿ ಪರೀಕ್ಷೆಗೆ 100 ಮಾರ್ಕ್ಸ್ ಇರುತ್ತೆ. ಕನಿಷ್ಠ ಅಂಕಗಳು 60 ತೊಗೋಬೇಕು. ಸಂದರ್ಶನ 20 ಮಾರ್ಕ್ಸಿಗಿರುತ್ತೆ. ಕನಿಷ್ಠ ಅಂಕಗಳನ್ನು 10 ತೊಗೋಬೇಕು. ಸೊ ಟೋಟಲ್ 70 ಆಗುತ್ತೆ. ಸೊ ನೀವು ಎಷ್ಟು ಜಾಸ್ತಿ ತೊಗೋತೀರೋ ಆ ಮೆರಿಟ್ ಮೇಲೆ ನಿಮ್ಮದು ಸೆಲೆಕ್ಷನ್ ಆಗುತ್ತೆ. ಸೊ ಕೆಳಗಡೆ ಬಂದರೆ ನೋಡ್ಬೋದು ನೀವು ಇಲ್ಲಿ ಶೀಘ್ರ ಲಿಪಿ ಪರೀಕ್ಷೆಯನ್ನು ನಡೆಸಲು ಸೂಚಿಸಲಾದ ವಿಧಾನ. 600 ಪದಗಳನ್ನು ಹೊಂದಿರುವ ಕಂಡಿಕ್ಟಿನ ನಿಮಿಷಕ್ಕೆ 120 ಪದಗಳಂತೆ ಸುಮಾರು 5 ನಿಮಿಷಗಳ ಕಾಲ ಉಲ್ಲೇಖನ ಡಿಕ್ಟೇಷನ್ ನೀಡಲಾಗುತ್ತದೆ. ಅಭ್ಯರ್ಥಿಗಳು ಡಿಕ್ಟೇಷನ್ ನೀಡಿದ ಖಂಡಿಕೆಯನ್ನು ಕಂಪ್ಯೂಟರ್ನಲ್ಲಿ 45 ನಿಮಿಷಗಳಲ್ಲಿ ಲಿಪ್ಯಾಂತರ ಅನುವಾದ ಮಾಡಬೇಕು. ಸೊ ಮತ್ತು ಇಂಟರ್ವ್ಯೂ ಇರುತ್ತೆ. ಸೊ ಖಾಲಿ ಹುದ್ದೆಗಳಿಗೆ ಶೀಘ್ರ ಲಿಪಿ ಪರೀಕ್ಷೆಯಲ್ಲಿ ಯಶಸ್ವಿಯಾದ ಅಭ್ಯರ್ಥಿಗಳು ಅರ್ಹತೆ ಕ್ರಮದಲ್ಲಿ ಸಂದರ್ಶನಕ್ಕೆ ಕರೆಯಲಾಗುವುದು. ಸಾಧ್ಯವಾದಷ್ಟು ಮಟ್ಟಿಗೆ ಪ್ರತಿಯೊಂದು ವಿಭಾಗದಲ್ಲಿ ಖಾಲಿ ಇರುವ ಹುದ್ದೆಗಳ ಸಂಖ್ಯೆ 5 ಪಟ್ಟು ಅಂದರೆ 1:1 ಅಭ್ಯರ್ಥಿಗಳ ಸಂದರ್ಶನಕ್ಕೆ ಕರೆಯಲಾಗುತ್ತೆ. 1:5 ಇಂಟರ್ವ್ಯೂ ನಡೆಸ್ತಾರೆ. ನೋಡ್ಬೋದು ನೀವು ಇಲ್ಲಿ ಫೋಟೋ ಮತ್ತು ಸೈನ್ ಅಪ್ಲೋಡ್ ಮಾಡುವಾಗ ಸ್ಪೆಸಿಫಿಕೇಷನ್ಸ್ ಕೊಟ್ಟಿರ್ತಾರೆ. ಸೊ 5 ಸೆಂಟಿಮೀಟ್ರ್ ಉದ್ದ ಮತ್ತು ಅಗಲ ಮತ್ತು 50 KB ಇರಬೇಕು. ಫೋಟೋ ಮತ್ತು ಸೈನ್ಗೆ ಬೇರೆ ಸೈಜ್ ಕೊಟ್ಟಿರ್ತಾರೆ. ಅಕಾರ್ಡಿಂಗ್ ಟು ನೀವು ಅದ್ರ ಪ್ರಕಾರ ಹಾಕ್ಕೊತ ಹೋಗ್ಬೇಕು. ಕೆಳಗಡೆ ನೋಡ್ಬೋದು ನೀವು ಇಲ್ಲಿ ಯಾವ್ಯಾವ ಡಾಕ್ಯುಮೆಂಟ್ಸ್ ಅಂದರೆ SSLC ಮತ್ತು ನೀವು ಯಾವ್ಯಾವ ಕೋರ್ಸ್ ಮಾಡಿದ್ದೀರಾ, ಅವರು ಯಾವ್ಯಾವ ಕ್ವಾಲಿಫಿಕೇಷನ್ ಕೇಳಿದರೆ ಅದರ ಪ್ರಕಾರ ನೀವು ಎಲ್ಲ ಡಾಕ್ಯುಮೆಂಟ್ಸನ್ನ ಇಟ್ಟಿರಬೇಕು. ಮತ್ತು ಆಂಗ್ಲ ಶೀಘ್ರ ಲಿಪಿ ಸರ್ಟಿಫಿಕೇಟ್ಸ್ ಏನಿರ್ತಾವಲ್ಲ ಅವನ್ನೆಲ್ಲ ಇಡಬೇಕು. ಮತ್ತು ಯಾರ್ಯಾರು ರಿಸರ್ವೇಷನ್ ಕ್ಲೇಮ್ ಮಾಡ್ತೀರಿ, ಜಾತಿ ಆದಾಯ ಪ್ರಮಾಣ ಪತ್ರ ಮತ್ತು ರಿಸರ್ವೇಷನ್ ಸ್ಪೆಷಲ್ ರಿಸರ್ವೇಷನ್ನು ಮಾಡೋರಿಗೆ, ಸೊ ಅವರಿಗೆಲ್ಲ ಗ್ರಾಮೀಣ ಕನ್ನಡ ಮಾಧ್ಯಮ ಅವೆಲ್ಲ ದಾಖಲೆಗಳನ್ನು ಲೇಟೆಸ್ಟಾಗಿ ನೀವು ಪಡೆದು ಇಟ್ಕೊಂಡಿರ್ಬೇಕು. ಅಪ್ಲೋಡ್ ಮಾಡೋದಾಗಲಿ ನಾಳೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗಲಿ ಕೇಳ್ತಾರೆ. ಆನ್ಲೈನ್ ಮುಖಾಂತರ ಮಾತ್ರ ಅರ್ಜಿಗಳನ್ನು ಹಾಕಬೇಕು. SBI ಮುಖಾಂತರ ಪೇ ಮಾಡಬೇಕು. ಸೊ ಪೂರ್ವ ವೀಕ್ಷಿಸಲು ಸಾಧ್ಯವಾಗಿರುತ್ತದೆ. ಅಂತಂದ್ರೇನು, ನೀವು ಅಪ್ಲಿಕೇಶನ್ ಹಾಕಿದ ಮೇಲೆ ಫೈನಲ್ ಸಬ್ಮಿಟ್ ಕೊಡೋಕ್ಕಿಂತ ಪ್ರಿವ್ಯೂ ಮಾಡಬೇಕು, ಎಲ್ಲ ಕರೆಕ್ಟ್ ಆಗಿದೆಯಾ ಇಲ್ವಾ ಅಂತ. ಸೊ ಆಮೇಲೆ ಏನು ಮಾಡಬೇಕು, ನೀವು ಫೈನಲ್ ಸಬ್ಮಿಟ್ ಕೊಡಬೇಕು. ಆಮೇಲೆ ಏನಾಗಿರುತ್ತಪ್ಪ ಅಂತಂದರೆ ಕೊನೆಯ ಅರ್ಜಿಯನ್ನು ಬಿಟ್ಟು ಬೇರೆ ಯಾವುದೇ ಪರಿಗಣಿಸಲು ಅಂತಂದರೆ ನೋಡ್ಬೋದು ನೀವು ಇನ್ನೊಂದು ಪಾಯಿಂಟ್. ಅಭ್ಯರ್ಥಿ ಒಂದಕ್ಕಿಂತ ಹೆಚ್ಚು ಆನ್ಲೈನ್ ಅರ್ಜಿ ಸಲ್ಲಿಸಿದಲ್ಲಿ ಅಭ್ಯರ್ಥಿಯು ಕಡೆಯ ಸಲ್ಲಿಸಿದ ಅರ್ಜಿಯನ್ನು ಮಾತ್ರ ಪರಿಗಣಿಸಲಾಗುತ್ತೆ ಎಂಬುದನ್ನು ಗಮನಿಸಿ. ನೀವು 1, 2, 3 ಹಾಕಿದ್ರಪ್ಪ ಅಂದರೆ 3ನೇದಷ್ಟೇ ಕನ್ಸಿಡರ್ ಮಾಡ್ತಾರೆ ಅವರು. ನೋಡ್ಬೋದು ನೀವು ಮೀಸಲಾತಿ ಕೋರುವ ಅಭ್ಯರ್ಥಿಗಳು ಏನೇನು ಮಾಡ್ಬೇಕಂತ ನೋಟಿಫಿಕೇಷನಲ್ಲಿ ಕ್ಲಿಯರಾಗಿ ಕೊಟ್ಟಿರ್ತಾರೆ. ರಿಸರ್ವೇಷನ್ ಕ್ಲೇಮ್ ಮಾಡೋ ವಿದ್ಯಾರ್ಥಿಗಳೇನು ಅಭ್ಯರ್ಥಿಗಳೇನು ಮಾಡಬೇಕು, ಕರೆಕ್ಟಾಗಿ ಅವ್ರವ್ರ ಸರ್ಟಿಫಿಕೇಟ್ಸ್ನ ಕರೆಕ್ಟಾಗಿ ಇಟ್ಕೊಂಡು ಅಪ್ಲೈ ಮಾಡ್ತಕ್ಕದ್ದು. ಸೊ ಇಷ್ಟು ಇವತ್ತಿನ ನೋಟಿಫಿಕೇಷನ್ ಆಗಿರ್ತೈತೆ. ಕರ್ನಾಟಕ ಹೈಕೋರ್ಟ್ನಲ್ಲಿ ಯಾರ್ಯಾರು ವರ್ಕ್ ಮಾಡ್ಬೇಕಂತ ಅಂದ್ಕೊಂಡಿದ್ದೀರಾ ಅವ್ರಿಗೆ ಒಳ್ಳೆಯ ಅವಕಾಶ. ಎಲ್ಲರೂ ಅಪ್ಲೈ ಮಾಡಿರಿ, ಯಾರ್ಯಾರು ಎಲಿಜಿಬಲ್ ಇದ್ದೀರಾ. ಸೊ ಯಾರ್ಯಾರು ನಿಮ್ಮ ಫ್ರೆಂಡ್ಸ್ ಮಾಡಿದರೆ ಅವ್ರಿಗೆ ಶೇರ್ ಮಾಡಿ ವಿಡಿಯೋನ, ಹೆಲ್ಪ್ ಆಗುತ್ತೆ. ಮತ್ತು ಇದೇ ಥರ ಕಂಟೆಂಟ್ ಬೇಕಾದಲ್ಲಿ
ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫ್ರೆಂಡ್ಸ್ಗೆ ಶೇರ್ ಮಾಡಿರಿ. ಧನ್ಯವಾದಗಳು.